ನಮಸ್ಕಾರ ಮಕರ ರಾಶಿಯವರೇ, ಈ ಆಗಸ್ಟ್ 16, 17, 18, 19ರ ಭವಿಷ್ಯ ಮೌನವಾಗಿ ಸಂಭವಿಸುವ ವಿಧಿ ಬದಲಾವಣೆ. ಮಕರ ರಾಶಿಯವರಿಗೆ ಈ ದಿನಗಳು ಏಕೆ ಅತ್ಯಂತ ಪ್ರಮುಖವಾಗಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕು. ಯಾಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆಯು ಹೊರಗಣ್ಣಿಗೆ ಸ್ಪಷ್ಟವಾಗಿ ಕಾಣಿಸದೇ ಇರಬಹುದು. ಮೌನವಾಗಿ ನಡೆಯುವ ಈ ವಿಧಿ ಬದಲಾವಣೆಯು ನಿಮ್ಮ ಜೀವನಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸಬಹುದು. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಒಂದು ಅವಕಾಶದ ಬಗ್ಗೆ ಮಾಹಿತಿ ಬರಬಹುದು. ಹಿಂದೆ ನಿಂತುಹೋದ ಒಂದು ಕೆಲಸ ಮತ್ತೆ ಮುಂದುವರಿಯಬಹುದು. ನಿಮ್ಮಿಂದ ದೂರವಾಗಿದ್ದ ವ್ಯಕ್ತಿಯೊಬ್ಬರಿಂದ ಮತ್ತೆ ಪ್ರತಿಕ್ರಿಯೆ ಸಿಗಬಹುದು. ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ ಅಥವಾ ವಿವಾಹಕ್ಕೆ ಸಂಬಂಧಿಸಿದ ವಿಷಯವೊಂದು ನೀವು ಊಹಿಸದ ರೀತಿಯಲ್ಲಿ ಮುನ್ನೆಲೆಗೆ ಬರಬಹುದು. ಮುಖ್ಯವಾಗಿ ಈ 4 ದಿನಗಳಲ್ಲಿ ನಡೆಯುವ ಸಣ್ಣ ಘಟನೆಯನ್ನು ಸಹ ಇದು ಸಾಮಾನ್ಯ ಎಂದು ನಿರ್ಲಕ್ಷಿಸದೆ ಅದರ ಹಿಂದಿರುವ ಸಂಕೇತವನ್ನು ಗಮನಿಸಬೇಕು. ಮಕರ ರಾಶಿಯವರು ಸಾಮಾನ್ಯವಾಗಿ ತಾಳ್ಮೆಯಿಂದ ಇರುತ್ತಾರೆ. ತಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳದೆ ಮೌನವಾಗಿ ಸಹಿಸಿಕೊಳ್ಳುತ್ತಾರೆ. ಕಷ್ಟಪಟ್ಟು ದುಡಿಯುತ್ತಾರೆ ಮತ್ತು ಫಲಿತಾಂಶ ತಡವಾದರೂ ಸಿಗುತ್ತದೆ ಎಂದು ನಂಬುತ್ತಾರೆ. ಈ ಸಮಯದಲ್ಲಿ ಆರಂಭದಲ್ಲಿ ಸಣ್ಣ ಸಂಕೇತದಂತೆ ಕಾಣುವ ಸಂಗತಿಯು ನಂತರ ದೊಡ್ಡ ಫಲಿತಾಂಶವಾಗಿ ಬದಲಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ನೋಡಿ. ವಿಶೇಷವಾಗಿ ನೀವು ಎಲ್ಲಿಗೆ ಹೋದರೆ ಶುಭ ಫಲಗಳು ಸಿಗುತ್ತವೆ, ಯಾವ ವಿಷಯದಲ್ಲಿ ಜಾಗರೂಕರಾಗಿರಬೇಕು, ಯಾರ ವಿಷಯದಲ್ಲಿ ಗಡಿಬಿಡಿಯ ನಿರ್ಧಾರ ತೆಗೆದುಕೊಳ್ಳಬಾರದು, ಹಣದ ವಿಷಯದಲ್ಲಿ ಯಾವ ತಪ್ಪು ಮಾಡಬಾರದು, ಪ್ರೀತಿ ಮತ್ತು ವಿವಾಹದ ವಿಷಯಗಳಲ್ಲಿ ಎಲಾಂಟಿ ಸಂಕೇತಗಳು ಕಾಣಿಸಬಹುದು, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಎಲಾಂಟಿ ಬದಲಾವಣೆಗಳು ಬರಬಹುದು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದರೆ ಅದು ದೊಡ್ಡ ಶಬ್ದದೊಂದಿಗೆ ಬರಬೇಕಾದ ಅಗತ್ಯವಿಲ್ಲ. ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಹಳೆಯ ಪರಿಚಯ, ಒಂದು ಸಣ್ಣ ಪ್ರಯಾಣ, ನಿಂತುಹೋದ ಕೆಲಸ ಮತ್ತೆ ಆರಂಭವಾಗುವುದು, ಒಂದು ಹೊಸ ಆಲೋಚನೆ ಬರುವುದು. ಇವುಗಳಲ್ಲಿ ಯಾವುದಾದರೂ ಒಂದು ನಿಮ್ಮ ವಿಧಿಯ ಬದಲಾವಣೆಗೆ ಸಂಕೇತವಾಗಿರಬಹುದು. ಇದೇ ಈ ವಿಡಿಯೋದ ಮುಖ್ಯ ಅಂಶ. ನೀವು ಮಕರ ರಾಶಿಗೆ ಸೇರಿದವರಾಗಿದ್ದರೆ ಈ 4 ದಿನಗಳ ಫಲಿತಾಂಶಗಳನ್ನು ತಪ್ಪದೇ ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಈಗ ಯಾವ ಹಂತ ನಡೆಯುತ್ತಿದೆ, ಈ ದಿನಾಂಕಗಳಲ್ಲಿ ಯಾವ ವಿಷಯವನ್ನು ಜಾಗರೂಕತೆಯಿಂದ ಗಮನಿಸಬೇಕು, ಯಾವ ವಿಷಯದಲ್ಲಿ ಧೈರ್ಯವಾಗಿ ಮುನ್ನಡೆಯಬೇಕು ಎಂಬುದನ್ನು ತಿಳಿದುಕೊಳ್ಳಲಿದ್ದೀರಿ. ನೀವು ಇನ್ನೂ ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಆನ್ ಮಾಡಿಕೊಳ್ಳಿ. ಏಕೆಂದರೆ ಪ್ರತಿದಿನ ನಿಮ್ಮ ರಾಶಿಗೆ ಸಂಬಂಧಿಸಿದ ಮುಖ್ಯವಾದ ಜ್ಯೋತಿಷ್ಯ ವಿಶ್ಲೇಷಣೆಗಳು, ಪರಿಹಾರಗಳು ಮತ್ತು ಶುಭ ಸಂಕೇತಗಳನ್ನು ನಾವು ನಿಮಗೆ ತಲುಪಿಸುತ್ತೇವೆ. ಮತ್ತೊಂದು ಮುಖ್ಯ ವಿಷಯ, ಈ ವಿಡಿಯೋದಲ್ಲಿ ಹೇಳುವ ಫಲಿತಾಂಶಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆಯುತ್ತಿದೆಯೇ ಅಥವಾ ಈಗಾಗಲೇ ನಡೆದಿದೆಯೇ ಎಂಬುದನ್ನು ಗಮನಿಸಿ. ವಿಡಿಯೋದ ಕೊನೆಯಲ್ಲಿ ನೀವು ನೋಡಿದ ಫಲಿತಾಂಶಗಳಲ್ಲಿ ಯಾವುದು ನಿಮ್ಮ ಜೀವನಕ್ಕೆ ಅನ್ವಯಿಸಿದೆ, ಯಾವುದು ನಿಜವಾಯಿತು, ಯಾವುದು ನಡೆಯಲಿಲ್ಲ ಎಂಬ ವಿಷಯವನ್ನು ಕಾಮೆಂಟ್ಗಳಲ್ಲಿ ಖಂಡಿತವಾಗಿ ತಿಳಿಸಿ. ನಿಮ್ಮ ಅನುಭವವು ಮತ್ತೊಬ್ಬ ಮಕರ ರಾಶಿಯವರಿಗೂ ಉಪಯುಕ್ತವಾಗುತ್ತದೆ. ಆಗಸ್ಟ್ 16ರಿಂದ 19 ಮೌನವಾಗಿ ಸಂಭವಿಸುವ ವಿಧಿ ಬದಲಾವಣೆ. ಇನ್ನು ತಡ ಮಾಡದೆ ಆಗಸ್ಟ್ 16, 17, 18, 19ರಂದು ಮಕರ ರಾಶಿಯವರ ಜೀವನದಲ್ಲಿ ಮೌನವಾಗಿ ನಡೆಯಲಿರುವ ಆ ವಿಧಿ ಬದಲಾವಣೆ ಏನು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮಕರ ರಾಶಿಯವರಿಗೆ ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಬದಲಾಗಬೇಕಾದ ವಿಷಯವೊಂದು ಹೊರಗೆ ದೊಡ್ಡದಾಗಿ ಕಾಣಿಸದೆ ಒಳಗಿನಿಂದ ಕದಲುವುದಕ್ಕೆ ಪ್ರಾರಂಭವಾಗುತ್ತದೆ. ಮಕರ ರಾಶಿಗೆ ಶನಿ ಅಧಿಪತಿಯಾಗಿರುವುದರಿಂದ ಈ ರಾಶಿಯವರು ಸಾಮಾನ್ಯವಾಗಿ ಕಷ್ಟಪಟ್ಟು ಕೆಲಸ ಮಾಡಲು ಹೆದರುವುದಿಲ್ಲ. ಎಷ್ಟೇ ತಡವಾದರೂ ತಾಳ್ಮೆಯಿಂದ ಕಾಯುತ್ತಾರೆ. ತಮ್ಮ ನೋವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಒಂದು ಸಮಸ್ಯೆ ಬಂದಾಗ ತಕ್ಷಣವೇ ಎಲ್ಲರ ಬಳಿ ಹೋಗಿ ಹೇಳಿಕೊಳ್ಳದೆ ಮೊದಲು ತಾವೇ ಪರಿಹಾರವನ್ನು ಹುಡುಕುತ್ತಾರೆ. ಅದಕ್ಕಾಗಿಯೇ ಮಕರ ರಾಶಿಯವರನ್ನು ಅನೇಕರು ಕಲ್ಲು ಮನಸ್ಸಿನವರು ಎಂದು ಭಾವಿಸುತ್ತಾರೆ. ಆದರೆ ನಿಜಕ್ಕೂ ಅವರ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ. ನಂಬಿದವರಿಂದ ಸಣ್ಣ ನಿರಾಶೆ ಉಂಟಾದರೂ ಹೊರಗೆ ತೋರಿಸಿಕೊಳ್ಳದೆ ಒಳಗೊಳಗೆ ಕಷ್ಟಪಡುತ್ತಾರೆ. ಈಗ ಆಗಸ್ಟ್ 16ರಿಂದ 19ರ ನಡುವೆ ಈ ಸ್ವಭಾವವೇ ನಿಮಗೆ ದೊಡ್ಡ ಬಲವಾಗಿ ಬದಲಾಗಲಿದೆ. ಏಕೆಂದರೆ ಯಾವುದೋ ಒಂದು ವಿಷಯದಲ್ಲಿ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಬೇಕು ಎನಿಸಿದರೂ ನಿಮ್ಮ ತಾಳ್ಮೆ ನಿಮ್ಮನ್ನು ತಡೆಯುತ್ತದೆ. ಹಾಗೆ ತಡೆದುಕೊಳ್ಳುವುದೇ ಒಳ್ಳೆಯದು. ನೀವು ಆತುರಪಟ್ಟು ಮಾತನಾಡದೆ ಕೆಲಕಾಲ ಮೌನವಾಗಿದ್ದು ಪರಿಸ್ಥಿತಿಯನ್ನು ಗಮನಿಸಿದರೆ ಎದುರಿಗಿರುವವರ ಅಸಲಿ ಉದ್ದೇಶ ನಿಮಗೆ ಅರ್ಥವಾಗುತ್ತದೆ. ವಿಶೇಷವಾಗಿ ನಿಮ್ಮ ಬಗ್ಗೆ ಯಾರಾದರೂ ಮಾತನಾಡುತ್ತಿದ್ದಾರೆ ಎಂದು ತಿಳಿದರೂ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ನೀವು ಮೌನವಾಗಿದ್ದರೆ ಕೆಲವು ದಿನಗಳ ನಂತರ ಸತ್ಯವು ನಿಮ್ಮ ಪರವಾಗಿಯೇ ನಿಲ್ಲುವ ಸಾಧ್ಯತೆಯಿದೆ. ಮಕರ ರಾಶಿಯವರಿಗೆ
ಈ ಸಮಯದಲ್ಲಿ ಪ್ರಮುಖವಾಗಿ ಕಾಣಿಸುವ ವಿಷಯವೆಂದರೆ ನೀವು ಎಂದೋ ಕೈಬಿಟ್ಟಿದ್ದ ಆಲೋಚನೆಯೊಂದು ಮತ್ತೆ ನಿಮ್ಮ ಮನಸ್ಸಿಗೆ ಬರುವುದು. ಇದು ಇನ್ನೂ ನಡೆಯುವುದಿಲ್ಲ. ಅಂದುಕೊಂಡ ಕೆಲಸ ಮತ್ತೆ ಏಕೆ ನೆನಪಾಗುತ್ತಿದೆಯೋ ನಿಮ್ಗೆ ಅರ್ಥವಾಗದಿರಬಹುದು. ಆದರೆ ಅದರ ಹಿಂದೆ ಒಂದು ಕಾರಣವಿರಬಹುದು. ಒಬ್ಬ ವ್ಯಕ್ತಿಯಿಂದ ಮಾಹಿತಿ ಬರಬಹುದು. ಹಳೆಯ ಪರಿಚಯವೊಂದು ಮತ್ತೆ ಎದುರಾಗಬಹುದು. ಹಿಂದೆ ನಿಂತುಹೋದ ಕೆಲಸದ ಬಗ್ಗೆ ಹೊಸ ಮಾಹಿತಿ ಸಿಗಬಹುದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಒಪ್ಪಿಕೊಳ್ಳಬೇಕಾದ ಅಗತ್ಯವಿಲ್ಲ. ಹಾಗೆಯೇ ತಕ್ಷಣವೇ ತಿರಸ್ಕರಿಸಲೂಬಾರದು. ಮೊದಲು ಸಂಪೂರ್ಣವಾಗಿ ತಿಳಿದುಕೊಂಡು ನಂತರ ನಿರ್ಧಾರ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ಸೂರ್ಯ, ಬುಧ ಮತ್ತು ಗುರು ಕರ್ಕಾಟಕ ರಾಶಿಯತ್ತ ಇರುವುದರಿಂದ ಮಕರ ರಾಶಿಯವರಿಗೆ ಪ್ರಮುಖ ಬಾಂಧವ್ಯಗಳು, ಪಾಲುದಾರಿಕೆಗಳು ಮತ್ತು ಇತರರ ಸಹಕಾರದಂತಹ ವಿಷಯಗಳು ಮುನ್ನೆಲೆಗೆ ಬರುತ್ತವೆ. ವಿಶೇಷವಾಗಿ ಗುರುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ಒಳ್ಳೆಯ ಬದಲಾವಣೆ ಬರುವ ಸಾಧ್ಯತೆ ಇದೆ. ಅವರು ಕುಟುಂಬದ ಸದಸ್ಯರಿರಬಹುದು, ಜೀವನ ಸಂಗಾತಿಯಿರಬಹುದು, ಉದ್ಯೋಗದ ಮೇಲಾಧಿಕಾರಿಯಾಗಿರಬಹುದು, ಉದ್ಯಮದ ಪಾಲುದಾರರಿರಬಹುದು, ಅಥವಾ ಇಷ್ಟು ದಿನ ನಿಮಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದ ವ್ಯಕ್ತಿಯೂ ಆಗಿರಬಹುದು. ಶನಿಯು ಮೀನ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಪ್ರಯತ್ನಗಳು ಒಂದೇ ದಿನದಲ್ಲಿ ಫಲಿಸದಿದ್ದರೂ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಭವಿಷ್ಯಕ್ಕೆ ಉಪಯುಕ್ತವಾಗುವಂತೆ ಇರುತ್ತದೆ. ನೆನಪಿಡಿ, ತಡವಾಗುತ್ತಿದೆ ಎಂದರೆ ಕೆಲಸ ನಿಂತುಹೋಯಿತು ಎಂದರ್ಥವಲ್ಲ. ಶನಿಯ ಪ್ರಭಾವವಿದ್ದಾಗ ಫಲಿತಾಂಶ ಮೆಲ್ಲಗೆ ಬರುತ್ತದೆ, ಆದರೆ ಬಂದ ಫಲಿತಾಂಶವು ದೀರ್ಘಕಾಲ ನಿಲ್ಲುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದೇ ಸಮಯದಲ್ಲಿ ರಾಹುವು ಧನ ಮತ್ತು ಕುಟುಂಬದ ಮಾತಿನ ಸ್ಥಾನದ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ಮಾತಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ನೀವು ತಮಾಷೆಯಾಗಿ ಹೇಳಿದ ಮಾತನ್ನು ಎದುರಿಗಿರುವವರು ಗಂಭೀರವಾಗಿ ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಕುಟುಂಬದಲ್ಲಿ ಹಣದ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗ ಕೋಪದಿಂದ ಮಾತನಾಡಬೇಡಿ. ಯಾರಾದರೂ ನಿಮ್ಮ ಬಳಿ ಹಣ ಕೇಳಿದರೆ ತಕ್ಷಣವೇ ಕೊಡುವುದು ಅಥವಾ ತಕ್ಷಣವೇ ನಿರಾಕರಿಸುವುದು ಮಾಡಬೇಡಿ. ಅವರ ಪರಿಸ್ಥಿತಿಯನ್ನು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಕೇತುವಿನ ಪ್ರಭಾವದಿಂದ ಹಳೆಯ ವಿಷಯಗಳ ಮೇಲೆ ವಿರಕ್ತಿ ಬರಬಹುದು. ಒಂದು ಕಾಲದಲ್ಲಿ ತುಂಬಾ ಮುಖ್ಯ ಎನಿಸಿದ್ದ ವ್ಯಕ್ತಿ ಅಥವಾ ವಿಷಯ ಈಗ ನಿಮಗೆ ಅಷ್ಟಾಗಿ ಅಗತ್ಯವಿಲ್ಲ ಎನಿಸಬಹುದು. ಇದು ಕೂಡ ಒಂದು ಬದಲಾವಣೆಯ ಸಂಕೇತವೇ, ಏಕೆಂದರೆ ನಿಮ್ಮ ಜೀವನದಲ್ಲಿ ಹೊಸ ಹಂತ ಆರಂಭವಾಗುವ ಮೊದಲು ಹಳೆಯ ಭಾರವನ್ನು ಮನಸ್ಸು ಬಿಟ್ಟು ಕೊಡಲು ಪ್ರಾರಂಭಿಸುತ್ತದೆ. ಆಗಸ್ಟ್ 16 ಭಾನುವಾರ ಮತ್ತು 17 ಸೋಮವಾರ ನೀವು ಪರಿಸ್ಥಿತಿಯನ್ನು ಗಮನಿಸುವ ಹಂತ ಹೆಚ್ಚಾಗಿರುತ್ತದೆ. ಆಗಸ್ಟ್ 18 ಮಂಗಳವಾರ ಮತ್ತು 19 ಬುಧವಾರ ಒಂದು ವಿಷಯದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಮೊದಲ 2 ದಿನಗಳಲ್ಲಿ ಬಂದ ಮಾಹಿತಿಯನ್ನು ಜಾಗರೂಕತೆಯಿಂದ ನೆನಪಿಟ್ಟುಕೊಂಡು ನಂತರದ 2 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದ ವಿಷಯಗಳಲ್ಲಿ ಮಕರ ರಾಶಿಯವರಿಗೆ ಈ 4 ದಿನಗಳು ಅತ್ಯಂತ ಮುಖ್ಯವಾದವು. ಮನೆಯಲ್ಲಿ ಬಹುಕಾಲದಿಂದ ಒಂದು ಸಣ್ಣ ವಿಷಯವನ್ನು ಯಾರಾದರೂ ಮನಸ್ಸಿನಲ್ಲಿಟ್ಟುಕೊಂಡಿರಬಹುದು. ನೀವು ಸಹ ಯಾವುದೋ ವಿಷಯದ ಬಗ್ಗೆ ಬೇಸರಗೊಂಡಿರಬಹುದು. ಆದರೆ ಇಬ್ಬರೂ ಮಾತನಾಡದಿರುವುದರಿಂದ ಅದು ದೊಡ್ಡ ಸಮಸ್ಯೆಯಾಗಿ ಕಾಣಿಸುತ್ತಿರಬಹುದು. ಈಗ ಆ ವಿಷಯ ಹೊರಬರುವ ಸಾಧ್ಯತೆಯಿದೆ. ಇಲ್ಲಿ ನೀವು ಮಾಡಬೇಕಾದ ಕೆಲಸ ಒಂದೇ, ಎದುರಿನವರು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ತಡೆಯದೆ ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ. ತಕ್ಷಣವೇ ಉತ್ತರ ನೀಡಬೇಕಾದ ಅಗತ್ಯವಿಲ್ಲ. ನೀವು ಮೌನವಾಗಿ ಕೇಳಿ, ನಂತರ ಪ್ರಶಾಂತವಾಗಿ ಮಾತನಾಡಿದರೆ ಮನೆಯ ವಾತಾವರಣ ಸುಲಭವಾಗಿ ಬದಲಾಗುತ್ತದೆ. ವಿಶೇಷವಾಗಿ ಗಂಡ ಹೆಂಡತಿಯ ನಡುವೆ ಸಣ್ಣ ಗೊಂದಲ ಅಥವಾ ಅಪಾರ್ಥಗಳಿದ್ದರೆ ಅವು ತೊಲಗಿ ಹೋಗುವ ಸಾಧ್ಯತೆಯಿದೆ. ಪರಸ್ಪರ ಒಬ್ಬರ ಮೇಲೊಬ್ಬರು ಕಟ್ಟುಕಥೆ ಅಥವಾ ಆರೋಪಗಳನ್ನು ಮಾಡಿಕೊಳ್ಳುವುದಕ್ಕಿಂತ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂದು ಯೋಚಿಸುವುದು ಒಳಿತು. ಪೋಷಕರಿಗೆ ಸಂಬಂಧಿಸಿದ ವಿಷಯವೊಂದು ನಿಮ್ಮ ಗಮನಕ್ಕೆ ಬರಬಹುದು. ಹಿರಿಯರ ಮಾತನ್ನು ಈ ಸಮಯದಲ್ಲಿ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅವರು ನೀಡುವ ಸಣ್ಣ ಸಲಹೆಯು ಮುಂದೆ ನಿಮಗೆ ಉಪಯುಕ್ತವಾಗಬಹುದು. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವುದು ಮಕರ ರಾಶಿಯವರಿಗೆ ಮಾನಸಿಕವಾಗಿ ದೊಡ್ಡ ಬಲವನ್ನು ನೀಡುತ್ತದೆ. ಕುಟುಂಬದಲ್ಲಿ ಹಣದ ಚರ್ಚೆ ಬಂದರೆ ಜಾಗ್ರತೆ ವಹಿಸಿ. ಯಾರ ಮೇಲೆ ನಂಬಿಕೆ ಇಟ್ಟು ಹಣ ನೀಡಬೇಕು, ಎಲ್ಲಿ ಖರ್ಚು ಕಡಿಮೆ ಮಾಡಬೇಕು, ಯಾವ ವಸ್ತುವನ್ನು ಈಗ ಖರೀದಿಸಬೇಕು, ಯಾವುದನ್ನು ಕೆಲವು ಕಾಲ ಮುಂದೂಡಬೇಕು ಎಂಬ ವಿಷಯಗಳಲ್ಲಿ ಯೋಚಿಸಿ ನಿರ್ಧಾರ ಮಾಡಿ. ಈ 4 ದಿನಗಳಲ್ಲಿ ಗೃಹ ಅಗತ್ಯಗಳಿಗಾಗಿ ಖರ್ಚು ಬಂದರೂ ಅನಗತ್ಯ ವಸ್ತುಗಳ ಮೇಲೆ ಹಠಾತ್ತಾಗಿ ದೊಡ್ಡ ಮೊತ್ತವನ್ನು ಖರ್ಚು ಮಾಡದಿರುವುದು ಒಳ್ಳೆಯದು. ಮತ್ತೊಂದು ಮುಖ್ಯ ವಿಷಯವೆಂದರೆ ಕುಟುಂಬದಲ್ಲಿ ನಿಮ್ಮಿಂದ ದೂರವಿದ್ದ ವ್ಯಕ್ತಿಯೊಬ್ಬರ ಬಗ್ಗೆ ಮಾಹಿತಿ ಬರಬಹುದು. ನೀವು ಆ ವ್ಯಕ್ತಿಯೊಂದಿಗೆ ಮಾತನಾಡಬೇಕೋ ಬೇಡವೋ ಎಂದು ಯೋಚಿಸುವಾಗ ಹಳೆಯ ಜಗಳಗಳನ್ನು ನೆನಪಿಸಿಕೊಂಡು ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ನಿರ್ಣಯಿಸಿ. ಗತಿಸಿದ್ದು ಗತಿಸಿತು. ಪ್ರತಿಯೊಂದು ಸಂಬಂಧಕ್ಕೂ 2ನೇ ಅವಕಾಶದ ಅಗತ್ಯವಿಲ್ಲದಿರಬಹುದು. ಆದರೆ ಪ್ರತಿಯೊಂದು ಸಂಬಂಧವನ್ನು ಕೋಪದಿಂದ ಶಾಶ್ವತವಾಗಿ ಕೊನೆಗೊಳಿಸಬೇಕಾದ ಅಗತ್ಯವೂ ಇರುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರಿಗೆ ಒಂದು ವಿಶೇಷ ಪರಿಸ್ಥಿತಿ ಕಾಣಿಸುತ್ತದೆ. ನೀವು ಯಾರನ್ನಾದರೂ ಇಷ್ಟಪಡುತ್ತಾ ಆ ವಿಷಯವನ್ನು ಹೊರಗೆ ಹೇಳಿಕೊಳ್ಳದೇ ಇರಬಹುದು.
ಅಥವಾ ಎದುರಿನ ವ್ಯಕ್ತಿಯು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸದೇ ಇರಬಹುದು. ಈ 4 ದಿನಗಳಲ್ಲಿ ಆ ಮೌನವು ಸ್ವಲ್ಪ ಮಟ್ಟಿಗೆ ಸಡಿಲಗೊಳ್ಳುವ ಸಾಧ್ಯತೆ ಇದೆ. ಒಂದು ಮೆಸೇಜ್ ಬರಬಹುದು, ಕರೆ ಬರಬಹುದು, ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕವಾಗಬಹುದು, ಅಥವಾ ಸಾಮಾನ್ಯ ಪರಿಚಯದ ಮೂಲಕ ಮತ್ತೆ ಮಾತನಾಡುವ ಅವಕಾಶ ಸಿಗಬಹುದು. ಹಿಂದೆ ಯಾರೊಂದಿಗಾದರೂ ಸಂಬಂಧವಿದ್ದು ಮಧ್ಯದಲ್ಲಿ ದೂರವಾಗಿದ್ದವರಿಗೆ ಈ ಸಮಯ ಇನ್ನಷ್ಟು ಕುತೂಹಲಕಾರಿಯಾಗಿರುತ್ತದೆ. ನೀವು ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮರೆತಿದ್ದೇನೆ ಅಂದುಕೊಂಡರೂ ಯಾವುದೋ ಒಂದು ಕಾರಣಕ್ಕೆ ಅವರ ಹೆಸರು ಮತ್ತೆ ನಿಮ್ಮ ಮುಂದೆ ಬರಬಹುದು. ಇಲ್ಲಿ ಜಾಗರೂಕರಾಗಿರಬೇಕಾದದ್ದು ಏನೆಂದರೆ, ಹಳೆಯ ನೆನಪು ಬಂದ ತಕ್ಷಣವೇ ಮತ್ತೆ ಹಳೆಯ ಸಂಬಂಧಕ್ಕೆ ಕಾಲಿಡಬೇಡಿ. ಏಕೆ ದೂರವಾದಿರಿ? ಈಗ ಪರಿಸ್ಥಿತಿ ಹೇಗಿದೆ? ಎದುರಿಗಿರುವವರ ಉದ್ದೇಶವೇನು ಎಂಬುದನ್ನು ತಿಳಿದುಕೊಳ್ಳಿ. ವಿವಾಹಕ್ಕಾಗಿ ಪ್ರಯತ್ನಿಸುತ್ತಿರುವ ಮಕರ ರಾಶಿಯವರಿಗೆ ಕುಟುಂಬದ ಸದಸ್ಯರ ಮೂಲಕ ಒಳ್ಳೆಯ ಸಂಬಂಧದ ಬಗ್ಗೆ ಚರ್ಚೆ ಬರಬಹುದು. ಈಗಾಗಲೇ ಮಾತನಾಡಿಕೊಂಡು ನಿಂತು ಹೋಗಿದ್ದ ಸಂಬಂಧವಾಗಿದ್ದರೆ ಅದು ಮತ್ತೆ ಮುಂದುವರಿಯುವ ಸಾಧ್ಯತೆ ಇದೆ. ವಿಶೇಷವಾಗಿ ಇದು ಇನ್ನೂ ಆಗುವುದಿಲ್ಲ ಅಂದುಕೊಂಡಿದ್ದ ಸಂಬಂಧ ಮತ್ತೆ ಚರ್ಚೆಗೆ ಬಂದರೆ ಆಶ್ಚರ್ಯಪಡಬೇಡಿ. ವಿವಾಹಿತರು ಜೀವನ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯದ ಬಗ್ಗೆ ಮಾತನಾಡಲು ಇದು ಒಳ್ಳೆಯ ಸಮಯ. ಮನೆ ಖರೀದಿ, ಮಕ್ಕಳ ಶಿಕ್ಷಣ, ಉದ್ಯೋಗ ಬದಲಾವಣೆ, ಪ್ರಯಾಣ ಅಥವಾ ಆರ್ಥಿಕ ಯೋಜನೆಗಳಂತಹ ವಿಷಯಗಳಲ್ಲಿ ಇಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯದು. ಒಬ್ಬರೇ ನಿರ್ಧಾರ ತೆಗೆದುಕೊಂಡು ಇನ್ನೊಬ್ಬರಿಗೆ ಹೇಳದೇ ಇರುವುದು ಸಮಸ್ಯೆಗೆ ಕಾರಣವಾಗಬಹುದು. ಪ್ರೀತಿಯಲ್ಲಿರುವವರು ಈ 4 ದಿನಗಳಲ್ಲಿ ಪರಸ್ಪರ ಅನುಮಾನ ಪಡಬೇಡಿ. ಸಣ್ಣ ಪ್ರತಿಕ್ರಿಯೆ ತಡವಾಯಿತು ಎಂದ ತಕ್ಷಣವೇ ಏನೋ ಆಗಿದೆ ಎಂದು ಊಹಿಸಿಕೊಳ್ಳಬೇಡಿ. ಸತ್ಯವನ್ನು ತಿಳಿಯಲು ನೇರವಾಗಿ ಪ್ರೀತಿಯಿಂದ ಕೇಳಿ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಊಹೆಗಳಿಗಿಂತ ಸತ್ಯವಾದ ಮಾಹಿತಿಯೇ ಹೆಚ್ಚು ಉಪಯುಕ್ತ. ಉದ್ಯೋಗ ಮಾಡುತ್ತಿರುವ ಮಕರ ರಾಶಿಯವರಿಗೆ ಈ 4 ದಿನಗಳಲ್ಲಿ ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಸಂಬಂಧಿಸಿದ ಒಂದು ಸಂಕೇತ ಕಾಣಿಸಬಹುದು. ನಿಮ್ಮ ಕೆಲಸದ ಬಗ್ಗೆ ಮೇಲಾಧಿಕಾರಿಗಳು ಮಾತನಾಡಬಹುದು. ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಗಬಹುದು. ಇದುವರೆಗೆ ನೀಡದ ಜವಾಬ್ದಾರಿಯನ್ನು ಈಗ ನಿಮಗೆ ನೀಡಬಹುದು. ಆರಂಭದಲ್ಲಿ ಅದು ಹೆಚ್ಚುವರಿ ಕೆಲಸ ಅನಿಸಿದರೂ ಭವಿಷ್ಯದಲ್ಲಿ ಅದೇ ಜವಾಬ್ದಾರಿ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿರುವವರು ಆತುರಪಡದೆ ಅವಕಾಶಗಳನ್ನು ಪರಿಶೀಲಿಸಬೇಕು. ಕಂಪನಿಯೊಂದರಿಂದ ಮಾಹಿತಿ ಅಥವಾ ಇಂಟರ್ವ್ಯೂ ಕರೆ ಬರಬಹುದು. ಕೇವಲ ಸಂಬಳವನ್ನು ಮಾತ್ರ ನೋಡದೆ ಕೆಲಸದ ಸ್ಥಿರತೆ, ಭವಿಷ್ಯದ ಬೆಳವಣಿಗೆ, ಪ್ರಯಾಣ ಮತ್ತು ಕೆಲಸದ ವಾತಾವರಣವನ್ನು ಸಹ ಗಮನಿಸಬೇಕು. ಈಗಾಗಲೇ ಉದ್ಯೋಗದಲ್ಲಿರುವವರು ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಕ್ಕೆ ಇಳಿಯಬೇಡಿ. ನಿಮಗೆ ತಿಳಿಯದ ವಿಷಯದ ಬಗ್ಗೆ ಅಭಿಪ್ರಾಯ ಹೇಳಬೇಡಿ. ಯಾರಾದರೂ ನಿಮ್ಮನ್ನು ಕೆರಳಿಸಿದರೂ ನೀವು ಪ್ರಶಾಂತವಾಗಿದ್ದರೆ ಕೊನೆಗೆ ನಿಮಗೆ ಲಾಭ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಮೌನವೇ ಶಕ್ತಿ, ದೌರ್ಬಲ್ಯವಲ್ಲ. ಬ್ಯುಸಿನೆಸ್ ಮಾಡುತ್ತಿರುವವರಿಗೆ ಹಳೆಯ ಪರಿಚಯದ ಮೂಲಕ ಹೊಸ ಅವಕಾಶ ಬರಬಹುದು. ಬಹುಕಾಲದಿಂದ ಮಾತನಾಡದ ಗ್ರಾಹಕರು ಮತ್ತೆ ಸಂಪರ್ಕಿಸಬಹುದು. ನಿಂತುಹೋದ ಪೇಮೆಂಟ್ ಬಗ್ಗೆ ಮಾಹಿತಿ ಸಿಗಬಹುದು. ಎಂದು ನೀಡಿದ್ದ ದರ ಅಥವಾ ಕಳುಹಿಸಿದ್ದ ಪ್ರಸ್ತಾಪದ ಬಗ್ಗೆ ಮತ್ತೆ ಚರ್ಚೆಯಾಗಬಹುದು. ಆದರೆ ಇಲ್ಲೊಂದು ಎಚ್ಚರಿಕೆಯಿದೆ: ಲಾಭ ಕಾಣಿಸಿತು ಎಂದ ತಕ್ಷಣವೇ ದೊಡ್ಡ ಹೂಡಿಕೆ ಮಾಡಬೇಡಿ. ಒಪ್ಪಂದವನ್ನು ಓದದೆ ಸಹಿ ಹಾಕಬೇಡಿ. ಇತರರ ಮಾತನ್ನು ಕೇಳಿ ಹಣ ಹೂಡಬೇಡಿ. ವ್ಯವಹಾರದಲ್ಲಿ ತಿಳಿಯದ ವಿಷಯವನ್ನು ತಿಳಿದಂತೆ ನಟಿಸುವುದಕ್ಕಿಂತ ನನಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಎಂದು ಕೇಳುವುದು ಒಳ್ಳೆಯದು. ಮಕರ ರಾಶಿಯ ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಮೆಲ್ಲಗೆ ಹೆಚ್ಚುತ್ತಿರುವ ಅವಕಾಶಗಳು ಹೆಚ್ಚು ಉಪಯುಕ್ತ. ಒಂದೇ ಬಾರಿಗೆ ಭಾರೀ ಲಾಭ ಬರುತ್ತದೆ ಎಂಬ ಆಸೆಗಿಂತ ಸ್ಥಿರ ಗ್ರಾಹಕರು, ಹಳೆಯ ಪರಿಚಯಗಳು ಮತ್ತು ನಂಬಿಕಸ್ಥ ಪಾಲುದಾರಿಕೆಗಳು ನಿಮಗೆ ಹೆಚ್ಚು ಪ್ರಯೋಜನ ನೀಡುತ್ತವೆ. ಹಣಕಾಸಿನ ವಿಷಯದಲ್ಲಿ ಮಕರ ರಾಶಿಯವರಿಗೆ ಈ 4 ದಿನಗಳಲ್ಲಿ ಜಾಗ್ರತೆಯ ಜೊತೆಗೆ ಆಶಾದಾಯಕರವಾದ ಚಲನೆಯೂ ಇರುತ್ತದೆ. ನಿಮಗೆ ಬರಬೇಕಾದ ಹಣ ತಡವಾಗಿದ್ದರೆ ಅದರ ಬಗ್ಗೆ ಮಾಹಿತಿ ಬರಬಹುದು. ಯಾರಾದರೂ ನಿಮಗೆ ನೀಡಬೇಕಾದ ಮೊತ್ತದ ಬಗ್ಗೆ ಮಾತನಾಡಬಹುದು. ಹಿಂದೆ ನೀವು ಮಾಡಿದ ಕೆಲಸದಿಂದ ಹಣ ಬರಲು ದಾರಿ ಸುಗಮವಾಗಬಹುದು. ಆದರೆ ರಾಹುವಿನ ಪ್ರಭಾವದಿಂದಾಗಿ ಮಾತುಕೊಟ್ಟು ಹಣ ಪಡೆಯುವ ವಿಷಯದಲ್ಲಿ ಎಚ್ಚರ ಅಗತ್ಯ. 2 ದಿನಗಳಲ್ಲಿ ನೀಡುತ್ತೇನೆ, ನಂತರ ಪಾವತಿಸುತ್ತೇನೆ ಎಂದು ಹೇಳುವವರನ್ನು ಸಂಪೂರ್ಣವಾಗಿ ನಂಬುವ ಮೊದಲು ಆಧಾರವನ್ನು ನೋಡಿಕೊಳ್ಳಿ. ನಿಮ್ಮ ಕುಟುಂಬದ ಹಣವನ್ನು ಯಾರಿಗಾದರೂ ಸಾಲವಾಗಿ ನೀಡುವ ಮುನ್ನ ಅದು ಹಿಂತಿರುಗಿ ಬರುವ ದಾರಿ ಸ್ಪಷ್ಟವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ಸಮಯದಲ್ಲಿ ನಿಮಗೊಂದು ಮುಖ್ಯವಾದ ಅವಕಾಶ ಬರಬಹುದು. ಅದು ಮೊದಲಿಗೆ ದೊಡ್ಡದಾಗಿ ಕಾಣಿಸದೇ ಇರಬಹುದು. ಒಂದು ಸಣ್ಣ ಗ್ರಾಹಕ, ಸಣ್ಣ ವ್ಯಾಪಾರ ಪರಿಚಯ, ಸಣ್ಣ ಪ್ರಯಾಣ ಅಥವಾ ಒಂದು ಸಣ್ಣ ಮಾಹಿತಿ ಇರಬಹುದು. ಆದರೆ ಅದರ ಹಿಂದೆ ಭವಿಷ್ಯದ ದೊಡ್ಡ ಅವಕಾಶಕ್ಕೆ ದಾರಿ ಇರಬಹುದು. ಇದನ್ನೇ ಮೌನವಾಗಿ ನಡೆಯುವ ವಿಧಿ ಬದಲಾವಣೆ ಎನ್ನಲಾಗುತ್ತದೆ. ವಿಧಿಯು ಬದಲಾಗುತ್ತಿರುವಾಗ ಎಂದಿಗೂ ದೊಡ್ಡ ಘಟನೆ ತಕ್ಷಣವೇ ನಡೆಯುವುದಿಲ್ಲ. ಮೊದಲು ಸಣ್ಣ ಬಾಗಿಲು ತೆರೆದುಕೊಳ್ಳುತ್ತದೆ. ಅದನ್ನು ಗುರುತಿಸುವವರು ಮಾತ್ರವೇ ನಂತರ ಬರುವ ದೊಡ್ಡ ಅವಕಾಶವನ್ನು ಹಿಡಿದುಕೊಳ್ಳಲು ಸಾಧ್ಯ.
ಆಗಸ್ಟ್ 16 ಭಾನುವಾರ ನಿಮಗೊಂದು ಆಲೋಚನೆ ಬರಬಹುದು. ಆಗಸ್ಟ್ 17 ಸೋಮವಾರ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿ ಅಥವಾ ಮಾಹಿತಿ ಸಿಗಬಹುದು. ಆಗಸ್ಟ್ 18 ಮಂಗಳವಾರ ಅದರ ಬಗ್ಗೆ ಮಾತನಾಡುವ ಪರಿಸ್ಥಿತಿ ಬರಬಹುದು. ಆಗಸ್ಟ್ 19 ಬುಧವಾರ ಅದರ ಮೇಲೆ ಒಂದು ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಸಿಗಬಹುದು. ಎಲ್ಲ ಮಕರ ರಾಶಿಯವರಿಗೂ ಇದೇ ಕ್ರಮದಲ್ಲಿ ನಡೆಯುತ್ತದೆ ಎಂದಲ್ಲ, ಆದರೆ ಈ ದಿನಾಂಕಗಳ ನಡುವೆ ಒಂದು ವಿಷಯವು ಕ್ರಮೇಣ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಈ 4 ದಿನಗಳಲ್ಲಿ ನಿಮ್ಮ ಸುತ್ತಲೂ ನಡೆಯುವ ವಿಷಯಗಳನ್ನು ಗಮನಿಸಿ. ಯಾರು ಬರುತ್ತಿದ್ದಾರೆ, ಯಾರು ಮಾತನಾಡುತ್ತಿದ್ದಾರೆ, ಯಾವ ಕೆಲಸ ಮತ್ತೆ ಕದಲುಗುತ್ತಿದೆ, ಯಾವ ಅವಕಾಶ ಮತ್ತೆ ಕಾಣಿಸುತ್ತಿದೆ, ಯಾವ ವಿಷಯ ನಿಮ್ಮ ಮನಸ್ಸಿನಲ್ಲಿ ಪದೇ ನೆನಪಾಗುತ್ತಿದೆ ಎಂಬುದೆಲ್ಲವನ್ನು ಗಮನಿಸುವುದು ಒಳಿತು. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಲು ನೀವು ದೊಡ್ಡ ಪವಾಡಕ್ಕಾಗಿ ಕಾಯಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ದೇವರು ಕಳುಹಿಸುವ ಉತ್ತರವು ಅತ್ಯಂತ ಸಾಮಾನ್ಯವಾದ ಘಟನೆಯ ರೂಪದಲ್ಲೇ ನಿಮ್ಮ ಮುಂದೆ ಬರಬಹುದು. ಮಕರ ರಾಶಿಯವರಿಗೆ ಆಗಸ್ಟ್ 16ರಿಂದ 19ರವರೆಗೆ ಆರೋಗ್ಯದ ವಿಷಯದಲ್ಲಿ ದೊಡ್ಡ ಮಟ್ಟದ ಭಯಪಡುವ ಪರಿಸ್ಥಿತಿ ಇಲ್ಲದಿದ್ದರೂ ದೇಹವು ನೀಡುವ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಮಕರ ರಾಶಿಯವರು ಸಾಮಾನ್ಯವಾಗಿ ನೋವು ಬಂದರೂ ಕೆಲಸ ನಿಲ್ಲಿಸುವುದಿಲ್ಲ. ಇದು ಸಣ್ಣ ಸಮಸ್ಯೆ, ಆಮೇಲೆ ನೋಡಿಕೊಳ್ಳೋಣ ಎಂದು ಮುಂದೂಡುತ್ತಾರೆ. ಈ ಅಭ್ಯಾಸವನ್ನೇ ಈಗ ಬದಲಾಯಿಸಿಕೊಳ್ಳಬೇಕು. ಕೆಲಸದ ಒತ್ತಡ, ಸರಿಯಾದ ನಿದ್ರೆ ಇಲ್ಲದಿರುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು ಮತ್ತು ಅತಿಯಾಗಿ ಯೋಚಿಸುವುದರಿಂದ ಆಯಾಸ ಎನಿಸಬಹುದು. ವಿಶೇಷವಾಗಿ ಹಿಂದೆ ನಿಮಗೆ ತೊಂದರೆ ನೀಡಿದ್ದ ಆರೋಗ್ಯ ಸಮಸ್ಯೆಯೊಂದರ ಸಣ್ಣ ಲಕ್ಷಣಗಳು ಮತ್ತೆ ಕಾಣಿಸಿಕೊಂಡರೆ ತಕ್ಷಣವೇ ಜಾಗ್ರತೆ ವಹಿಸಿ. ಈ ಸಮಯದಲ್ಲಿ ಮಾನಸಿಕ ಪ್ರಶಾಂತತೆಯು ಅತ್ಯಂತ ಅಗತ್ಯ. ಹೊರಗೆ ನೀವು ಎಷ್ಟೇ ಧೈರ್ಯಶಾಲಿಯಾಗಿ ಕಂಡರೂ ಮನಸ್ಸಿನಲ್ಲಿ ಯಾವುದೋ ವಿಷಯದ ಬಗ್ಗೆ ಪದೇ ಯೋಚಿಸುತ್ತಿದ್ದರೆ ಅದು ದೇಹದ ಮೇಲೆ ಪ್ರಭಾವ ಬೀರುತ್ತದೆ. ರಾತ್ರಿ ಮಲಗುವ ಮುನ್ನ ಫೋನ್ ಪಕ್ಕಕ್ಕಿಟ್ಟು ಕೆಲಕಾಲ ಪ್ರಶಾಂತವಾಗಿರಿ. ಬೆಳಿಗ್ಗೆ ಎದ್ದ ತಕ್ಷಣ ಸಾಧ್ಯವಾದರೆ ಸ್ವಲ್ಪ ಸಮಯ ನಡೆಯಿರಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಆಹಾರ ಸೇವಿಸಿ. ಈಗಾಗಲೇ ಯಾವುದಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ಇಲ್ಲಿಯೂ ಸಹ ನಮ್ಮ ಮುಖ್ಯ ವಿಷಯವಾದ ಮೌನವಾಗಿ ನಡೆಯುವ ವಿಧಿ ಬದಲಾವಣೆ ಒಂದು ರೀತಿಯಲ್ಲಿ ಕಾಣಿಸುತ್ತದೆ. ನೀವು ಇಷ್ಟು ದಿನ ನಿರ್ಲಕ್ಷಿಸಿದ್ದ ಒಂದು ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಬೇಕು ಎಂಬ ಆಲೋಚನೆ ಬರಬಹುದು. ಆರೋಗ್ಯದ ವಿಷಯದಲ್ಲಿ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಪ್ರಯೋಜನವನ್ನು ನೀಡಬಹುದು. ಒಂದು ದಿನ ವಿಶ್ರಾಂತಿ ಪಡೆಯುವುದು, ಒಂದು ಕೆಟ್ಟ ಅಭ್ಯಾಸವನ್ನು ಕಡಿಮೆ ಮಾಡುವುದು, ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು. ಇಂತಹ ಸಣ್ಣ ಬದಲಾವಣೆಗಳು ಸಹ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗೆ ನಾಂದಿಯಾಗಬಹುದು. ಮತ್ತು ಈ ಮಾಹಿತಿ ನಿಮಗೆ ಸೂಕ್ತವೆನಿಸಿದರೆ ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.